ನಿನ್ನ ಮರೆಯಲಿ ಹ್ಯಾಂಗ ನನ್ನ ತಲೆಯಾಗ ಬಾರೆ ನಿನ್ನ ಗುಂಗ. ಹಲೋ ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ನಾನು ಕಾಪರೇಟ್ ಕ್ಲೈಮ್ ಬರ್ತದಂಥ ಸೌಂಡನ್ನು ಸ್ವಲ್ಪ ಮ್ಯೂಟ್ ಕೊಟ್ಟಿರ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋ ನೋಡ್ತಿದ್ದೀರಲ್ಲ, ಈ ಒಂದು ಸಾಂಗ್ಗೆ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಅದು ಹೇಗಪ್ಪ ಅಂತಲೂ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ನಮ್ಮ ಚಾನಲನ್ನು ಯಾರಾದರೂ ಹೊಸಬ್ರು ನೋಡ್ತಾರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋನ ಎಂಡ್ವರೆಗೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮೊದಲನೇದಾಗಿ ಏನಪ್ಪ ಅಂದರೆ, ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ ವಿಡಿಯೋ ಲಿಂಕ್ ಬಂದುಬಿಟ್ಟು ನಿಮಗೆ ಇಲ್ಲಿ ಈ ಥರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಥರ ಕೊಟ್ಟಿರ್ತೀನಿ ನೋಡಿ. ಫುಲ್ ಪ್ರಾಜೆಕ್ಟ್ ಲಿಂಕ್ ನಿಮಗೆ ಕೊಟ್ಟಿರ್ತೀನಿ, ಈ ಥರ ಇರುತ್ತೆ. ಸೊ ಈ ಥರ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ನಿಮ್ಮ ಒಂದು ಅಲರ್ಟ್ ಮಿಷನ್ಗೆ ಇಂಪೋರ್ಟ್ ಆಗುತ್ತೆ. ಆವಾಗ ವಿಡಿಯೋನ ಮಾಡ್ಕೋಬೋದು. ಇವಾಗ ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನ್ಯೂ ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮುಂದೆ ಸ್ವೈಪ್ ಮಾಡಬೇಕು ಫ್ರೆಂಡ್ಸ್, ಇಲ್ಲಿ ನೋಡ್ಕೊಳ್ಬೋದು ನೀವು. ಸೊ ಇಲ್ಲಿ ಬಾಳವಣ್ಣನ ಫೋಟೋ ಕೊಟ್ಟಿದ್ದೀನಿ. ಇಲ್ಲಿ ಫೋಟೋನ ರಿಪ್ಲೇಸ್ ಮಾಡ್ಕೋಬೇಕು. ಆ ಫೋಟೋ ಬಂದುಬಿಟ್ಟು ನಿಮಗೆಲ್ಲ ಗೊತ್ತಿದೆ, ಆದ್ರೂ ತೋರಿಸ್ಕೊಡ್ತೀನಿ ನೋಡಿ. ಯಾಕಂದರೆ ಹೊಸಬ್ರು ನೋಡ್ತಾ ಇರ್ತಾರೆ. ಇಲ್ಲಿ ನನ್ನದೇ ಆದಂಥ ಒಂದು ಫೋಟೋನ ರಿಪ್ಲೇಸ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ. ಈ ಥರ ಇನ್ನು ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಒಂದು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಸ್ವೈಪ್ ಮಾಡಿ ನೋಡ್ಕೋಬೇಕು, ಫೋಟೋ ಎಲ್ಲಿರುತ್ತೋ ಅಲ್ಲಿ ಕರೆಕ್ಟಾಗಿ ರಿಪ್ಲೇಸ್ ಮಾಡ್ಕೋಬೇಕು. ಆಗಲೇ ನಿಮಗೆ ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ಸೊ ಜಸ್ಟ್ ಒಂದು ಫೋಟೋನ ರಿಪ್ಲೇಸ್ ಮಾಡಿ ವಿಡಿಯೋ ಮಾಡ್ಕೊಳ್ಳೋದಲ್ಲ, ಫೋಟೋ ಎಷ್ಟಿರುತ್ತೋ ಅಷ್ಟನ್ನು ರಿಪ್ಲೇಸ್ ಮಾಡಿಕೊಂಡು ವಿಡಿಯೋನ ಮಾಡ್ಕೋಬೇಕು. ಸೊ ಇದಾಯ್ತಲ್ಲ, ನೋಡಿದ್ರಲ್ಲ. ಇದಾದ ನಂತರ ಫ್ರೆಂಡ್ಸ್, ನೀವೇನಿಲ್ಲ, ಒಂದೇ ಒಂದು ಎಫೆಕ್ಟ್ಲಿಂದ ವಿಡಿಯೋ ಆಗಿದೆ ಇದು. ಸೊ ಎಫೆಕ್ಟ್ ಬಂದು ತೋರಿಸ್ಕೊಡ್ತೀನಿ ನೋಡಿ. ಫ್ಲಿಪ್ ಲೇಯರ್ ಅಂತ ಇರುತ್ತೆ. ಆ ಒಂದು ಲಿರಿಕ್ಸಲ್ಲಿ ಅಂದರೆ ಇಲ್ಲಿ ಇರುತ್ತೆ ನೋಡಿ, ತೋರಿಸ್ತೀನಿ ನಿಮಗೆ. ಇಲ್ಲಿ ಸರ್ಚ್ ಮಾಡ್ಬೇಕು ನೀವು. ಆ ಎಫೆಕ್ಟ್ನಲ್ಲಿ ಇನ್ನೇನಾದರೂ ಚೇಂಜ್ ಮಾಡ್ಬೇಕಪ್ಪ ಅಂದರೆ ನಿಮಗೆ ಇಲ್ಲಿ ನೋಡಿ ಈ ಥರ ಔಟ್ ಅಂತ ಇರುತ್ತೆ. ಸೊ ಈ ಥರ ಬರುತ್ತೆ. ಯಾಕಂದರೆ ನಾನು ಇಲ್ಲೊಂದು ಎಫೆಕ್ಟ್ನ ಆಫ್ ಮಾಡ್ಕೊತೀನಿ ನೋಡಿ. ಸೊ ಈ ಥರ ಬರುತ್ತೆ. ನಾವು ಇದನ್ನು ಆನ್ ಮಾಡಿಕೊಂಡ್ರೆ ನೋಡಿದ್ರೆ ತುಂಬ ಚೆನ್ನಾಗೈತೆ. ಸೊ ನೋಡಿ ಫ್ರೆಂಡ್ಸ್, ನೋಡಿಕೊಂಡು ವಿಡಿಯೋ ಮಾಡ್ಕೊಳ್ಬೋದು. ಎಲ್ಲ ಆಯ್ತಲ್ಲ, ಆದ ನಂತರ ನೀವು ಈಸಿಯಾಗಿ ವಿಡಿಯೋನ ಡೌನ್ಲೋಡ್ ಮಾಡ್ಕೋಬೋದು. ನಿಮಗೆ ಇಲ್ಲಿ ಅಕ್ಷರ ಬಂದುಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ, ಫಾಂಟ್ಸ್ ಯಾವ ಥರನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂಥೇಳಿ ಡೌನ್ಲೋಡ್ ಮಾಡ್ಕೋಬೇಕು ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ದಯವಿಟ್ಟು ನೀವು ಫಾಂಟ್ಸ್ನ ಡೌನ್ಲೋಡ್ ಮಾಡ್ಕೋಬೇಕು. ಯಾಕಂದರೆ ಫಾಂಟ್ಸ್ದಲ್ಲಿ ಇರೋದೇ ನಮಗೆ ಚೆನ್ನಾಗಿ ಇರುತ್ತೆ. ಸೊ ಫಾಂಟ್ಸ್ ಏನಾದರೂ ನಿಮ್ಮ ಹತ್ರ ಇಲ್ಲ ಅಂತಂದರೆ ಚೆನ್ನಾಗಿ ವಿಡಿಯೋ ಕಾಣಿಸಲ್ಲ. ಅದಕ್ಕೋಸ್ಕರ ಫಾಂಟ್ಸ್ ಒಂದು ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿರಲ್ಲ. ಸೊ ಇದೆಲ್ಲನೂ ನೀವು ಈಸಿಯಾಗಿ ಫಾಂಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಇವಾಗ ವಿಡಿಯೋನ ಡೌನ್ಲೋಡ್ ಹಾಕೊಳ್ಳಿ. ಡೌನ್ಲೋಡ್ ಆಗುತ್ತೆ ವಿಡಿಯೋ, ಸ್ವಲ್ಪ ವೇಟ್